ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಬಂದು ಏನಪ್ಪ ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಹೀಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಅಮ್ಮ ಮನೆಗೆ. ಅಮ್ಮ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಮತ್ತು ಗಣೇಶ ಹೋಮ ಇತ್ತು. ಅದರಿಂದ 4ಗೆ ಎದ್ದು ಫ್ರೆಶ್ ಅಪ್ ಆಗಿ 5ಗೆ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ. ಫೈನಲಿ ಗತ್ವಿನೂ ಕೂಡ ಅರ್ಲಿ ಮಾರ್ನಿಂಗ್ ಎದ್ದಿದ್ದ. ಇವತ್ತು 4:30ಗೆ ಎದ್ದಿದ್ದ ಪಾಪ. ಆ್ಯಂಡ್ ಮನೇಲಿ ರೆಡಿ ಮಾಡ್ಕೊಂಡು ಹೋಗಿರಲಿಲ್ಲ. ಅಲ್ಲಿ ಹೋಗಿಬಿಟ್ಟು ರೆಡಿಯಾಗಿ ನನ್ನ ಫುಲ್ ರೆಡಿ ಆಯಿತು. ಸೊ ಹೀಗೆ ಫೋಟೋಸ್ ವೀಡಿಯೋಸ್ ತೊಗೊತಾ ಇದ್ದೆ. ಆಮೇಲೆ ನಮ್ಮ ಅಬ್ಬಿ ರೆಡಿ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇಬ್ಬರದ್ದು ಆಯಿತು. ಹೀಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮುಗಿಸಿ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಈಗ ಬರ್ತಾರೆ ನಮ್ಮ ಅಕ್ಕ ಆ್ಯಂಡ್ ನಮ್ಮಮ್ಮ ಜೊತೆ ಗತ್ವಿ ಜೊತೆ ಎಲ್ಲ ಒಂದು ಟೇಕ್. ಗತ್ವಿ ಅಂತೂ ಪಾಪ ಫುಲ್ ಸ್ಲೀಪ್ ಇದ್ದ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದಿದ್ದಕ್ಕೆ. ಈಗ ಬರ್ತಿದ್ದಾರೆ ನಮ್ಮ ತಮ್ಮ. ತಾಚಿ ತಾಚಿ ಶುಭು ತಾಚಿ. ಇವರೇ ನಮ್ಮ ಹೀರೋಯಿನ್. ಇನ್ನೂರು ಜನ ನಮ್ಮ ನಗು ನಗಕ್ಕೆ ಎಲ್ಲ ಇಲ್ಲ. ನೀವು 3 ಜನ ತಗೊಳ್ರೆ ಇಟ್ಕೊಳ್ಳೆ ಸರಿಗೆ. ಇದು ಫುಲ್ ಫೋಟೋ. ಇಬ್ರು ಹಾಯ್ ಮಾಡಿ ಒಟ್ಟಿಗೆ. ಬೇಡ ಆಂಟಿ ಸೈಡಿಗೆ ಬನ್ನಿ ಆಂಟಿ. ಆ್ಯಂಡ್ ದೆನ್ ನಮ್ಮ ಅಕ್ಕ ನೋಡಿ ಫುಲ್ಲು ಆಂಟಿ ಥರ ಕೆಲಸ ಮಾಡ್ತಾ ಇದ್ದಾಳೆ, ಬ್ಯುಸಿ ಇದ್ದಾಳೆ, ಫುಲ್ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಕೆಲಸ ಮಾಡೋದ್ರಲ್ಲಿ. ಆ್ಯಂಡ್ ನಂದು ಕೆಲಸ ಬಂದುಬಿಟ್ಟು ಸಪಾದ ಭಕ್ಷ್ಯ ನಮ್ಮಮ್ಮ ರೆಡಿ ಮಾಡಿದರು. ನಾನು ಅದನ್ನು ಉಂಡೆ ಮಾಡ್ತಾಯಿದ್ದೆ, ರೌಂಡ್ ಮಾಡ್ತಾಯಿದ್ದೆ, ರೆಡಿ ಮಾಡಿಡ್ತಿದ್ದೆ. ಗೊತ್ತಲ್ವಾ, ರವೆ, ತುಪ್ಪ, ಡ್ರೈ ಫ್ರೂಟ್ಸ್, ಬಾಳೆಹಣ್ಣಲ್ಲಿ ಯೂಸ್ ಮಾಡಿ ಮಾಡೋವಂಥ ಪ್ರಸಾದ. ಸತ್ಯನಾರಾಯಣ ಪೂಜೆ ಅಂದರೆ ಇದೇ ಮೇನ್ ಅಲ್ವಾ, ಅದಕ್ಕೆ. ಆ್ಯಂಡ್ ಗಣೇಶ ಹೋಮ ಸ್ಟಾರ್ಟ್ ಆಯಿತು. ತವ ಪಾದಾರ್ಪಿತಂ ಪುಷ್ಪಂ ಯತ್ ಇನ್ನೊಂಚೂರು ಜಾಸ್ತಿ ತೆಗಿದೆ. ತವ ಪಾದಾರ್ಪಿತಂ ಪುಷ್ಪಂ ಯತ್ ಪುಷ್ಪಂ ಶಿರಸಾಮಹೆ ಕೋಟಿ ಜನ್ಮಕೃತಂ ಪಾಪ. ಬ್ರಹ್ಮಣೇ ನಮಃ. ಇಮೇ ಗಂಧಾಃ ಇಮೇ ಅಕ್ಷತಾಃ ಇಮಾನಿವ ಪುಷ್ಪಾಣಿ ಧೂಪದೀಪಗಂಧಾದಿ ಸಕಲಾರಾಧನೈಸ್ವರ್ಚಿತಂ ಬ್ರಹ್ಮಣೇನೋಜ್ಞಜ. ಆ್ಯಂಡ್ ಗಣೇಶ ಹೋಮ ಮುಗಿದ ನಂತರ ಸತ್ಯನಾರಾಯಣ ಪೂಜೆನೂ ಮಾಡಿ ಮುಗಿಸಿದ್ವಿ. ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ವಿ, ಬಿಕಾಸ್ ಎವ್ರಿ ಇಯರ್ ಮಾಡೋದಲ್ವ, ಅದಕ್ಕೆ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮಾಡೋಕ್ಕೆ. ಅದರಿಂದ ಜಸ್ಟ್ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ಸತ್ಯನಾರಾಯಣ ಪೂಜೆನೂ ಮುಗೀತು. ಆ್ಯಂಡ್ ಫೈನಲಿ ನನ್ನ ಫೇವ್ರೆಟ್ ತೀರ್ಥ, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಬಾಳೆಹಣ್ಣು, ಹಾಲು, ಜೇನುತುಪ್ಪ ಎಲ್ಲ ಹಾಕಿ ಮಾಡೋವಂಥದ್ದು ತೀರ್ಥ ನಂಗೆ ಸಖತ್ ಇಷ್ಟ ಅದು. ಆ್ಯಂಡ್ ಪ್ರಸಾದ ಎಲ್ಲ ತಿಂದು ಮುಗಿಸಿ ಗತ್ವಿಗೆ ಲಂಚ್ ಬಂದುಬಿಟ್ಟು ಉಪ್ಪಿಟ್ಟು. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಂಗಿಲ್ವಲ್ಲ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇ ಉಪ್ಪಿಟ್ಟು ಮಾಡಿದರು. ಅದು ಗತ್ವಿಗೆ ತಿನ್ನಿಸಿ ನಾವು ಊಟ ಮಾಡಿ ಮುಗಿಸಿದ್ವಿ. ಹಬ್ಬದ ಅಡುಗೆ ಗೊತ್ತಲ್ಲ, ಒಬ್ಬಟ್ಟು, ಕಾಳುಗೊಜ್ಜು, ಮೊಸರನ್ನ, ಪುಳಿಯೋಗರೆ, ಪಾಯಸ, ಅನ್ನ ಸಾಂಬಾರು, ಕೋಸಂಬರಿ ತಿಂದು ಮುಗಿಸಿ ದೆನ್ ರಿಟರ್ನ್ ನಮ್ಮ ಮನೆಗೆ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅರ್ಲಿ ಮಾರ್ನಿಂಗ್ ಎದ್ದು, ಅದಕ್ಕೆ ಮನೆಗೆ ಬಂದುಬಿಟ್ಟು ರಿಟರ್ನ್ ಬಂದು ಮೂವಿ ನೋಡಿಕೊಂಡು ಹೀಗೆ ಮೂವಿ ನೋಡಿ ಮುಗಿಸಿ ವಿಷ್ಣುಪ್ರಿಯ. ಏನು ಒನ್ ಟೈಮ್ ನೋಡೋಕ್ಕೆ ಮಾತ್ರ ಅಷ್ಟೇ ಚೆನ್ನಾಗಿತ್ತು, ಅಷ್ಟು ಥ್ರಿಲ್ಲಿಂಗ್ ಮೂವಿ ಅಂತ ಏನೂ ಇಲ್ಲ. ಒಂದು ಸ್ವಲ್ಪ ಡಮ್ಮಿ ಇದೆ, ಬಟ್ ಒನ್ ಟೈಮ್ಗೆ ಓಕೆ. ಸ್ಟೋರಿ ಏನು ಅಷ್ಟಿಲ್ಲ. ದೆನ್ ಮೂವಿ ನೋಡಿ ಮುಗಿಸಿ ದೆನ್ ಅಪ್ಪ ಮಗ ನೋಡಿ ಆರ್ಕೆಸ್ಟ್ರಾ ನೋಡೋಕ್ಕೆ ಹೋಗಿದ್ರು. ಇಬ್ರಿಗೂ ಡ್ಯಾನ್ಸ್ ಸಾಂಗು ಅಂತ ಕೇಳಿಸ್ಬಿಟ್ರೆ ಸಾಂಗ್ ಏನಾದ್ರು ಜೋರಾಗಿ ಹೋಗ್ಬಿಡ್ತಾನೆ ಗತ್ವಿ. ಆ್ಯಂಡ್ ಅಮ್ಮ ಮನೆಯಿಂದನೇ ಕರ್ಡ್ ರೈಸ್ ತಂದಿದೆ ನೈಟ್ಗೆ, ಜಸ್ಟ್ ಲೈಟ್ ಡಿನ್ನರ್ ಇರಲಿ ಅಂತ. ದೆನ್ ತಿಂದು ಮುಗಿಸಿ ಇವನು ತಿರ್ಗಾ ಹೋಗಬೇಕು ಅಂತ ಹಠ ಮಾಡ್ಕೊಂಡು ಕೂತಿದ್ದ. ಸೊ ಅದಕ್ಕೆ ಹೋಗುವಂತೆ ಅಂತ ಊಟ ಮಾಡಿಸಿ ಮುಗಿಸಿ ತಿರ್ಗಾ ಹೋಗ್ತಾ ಇದ್ದಾನೆ ಆರ್ಕೆಸ್ಟ್ರಾ ನೋಡೋಕ್ಕೆ. ಸಾಂಗ್ ಕೇಳಿದ್ನಲ್ಲ ಜೋರಾಗಿ, ಅದಕ್ಕೆ ಹೋಗಬೇಕು ಅಂತ. ದೆನ್ ಹೋದ್ರು ಇಬ್ಬರು, ಅಪ್ಪ ಮಗ ಇಬ್ಬರು. ರಿಟರ್ನ್ ಬರೋ ಅಷ್ಟೇ ಮಾಡ್ಕೊಂಡ್ಬಿಟ್ಟಿದ್ದ. ಓಕೆ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.